ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಬ್ಬ ಅಣ್ಣ ಅಥವಾ ತಮ್ಮ ಇದ್ದಾರೆ ಎಂದರೆ ನೀವು ಅದೃಷ್ಟವಂತರು. ಏಕೆಂದರೆ ಈ ಜಗತ್ತಿನಲ್ಲಿ ಅಣ್ಣ ತಮ್ಮನ ಬಂಧ ಅಮೂಲ್ಯ. ಅದನ್ನು ಹಣದಿಂದ ಕೊಳ್ಳಲಾಗದು, ಅಧಿಕಾರದಿಂದ ಗಳಿಸಲಾಗದು. ಅದು ದೇವರು ಕೊಟ್ಟ ಉಡುಗೊರೆ. ಇಂದು ಸಹೋದರ ದಿನ. ಈ ದಿನ ನಾವು ನೆನಪಿಸಿಕೊಳ್ಳಲೋತ್ನೋ 3 ಮಹಾ ಸಹೋದರ ಜೋಡಿಗಳನ್ನು, ರಾಮ ಮತ್ತು ಲಕ್ಷ್ಮಣ ಹಾತೊಲ್ಲ. ಒಬ್ಬ ರಾಜಕುಮಾರ ಅರಮನೆ ಬಿಟ್ಟ, ಇನ್ನೊಬ್ಬ ಅವನ ಜೊತೆ ಕಾಡಿಗೆ ಓಡಿ ಬಂದ. ಕೃಷ್ಣ ಮತ್ತು ಬಲರಾಮ, ಒಬ್ಬ ಬುದ್ಧಿ ಕೊಟ್ಟ, ಇನ್ನೊಬ್ಬ ಬಲ ಕೊಟ್ಟ. 5 ಪಾಂಡವರು ಒಂದೇ ಹೃದಯ. ಬನ್ನಿ ಈ 3 ಸಹೋದರ ಬಂಧದ ಕಥೆ ಕೇಳೋಣ. ಒಂದು ಸಾರಿ ಯೋಚಿಸಿ, ಅಣ್ಣ ಕಾಡಿಗೆ ಹೋಗ್ತಾನೆ ಎಂದಾಗ ತಮ್ಮ ನಾನೂ ಬರುತ್ತೇನೆ ಎಂದ. ಅಣ್ಣ ಯುದ್ಧ ಮಾಡುವಾಗ ತಮ್ಮ ಗುರಾಣಿ ಹಿಡಿದ. ಅಣ್ಣ ಸೋಲಿನ ಅಂಚಿಗೆ ಬಂದಾಗ ತಮ್ಮ ಮುಂದೆ ನಿಂತ. ಇದು ಕಥೆ ಅಲ್ಲ, ಇದು ರಾಮ ಲಕ್ಷ್ಮಣನ ಜೀವನ. ಒಬ್ಬ ಅಣ್ಣನ ಮನಸ್ಸು ನೋಯಿಸಿದ ಶತ್ರುವಿಗೆ ತಮ್ಮ ನಡುಗಿಸಿದ ಮಾತ್ರ. ಇದು ಕೃಷ್ಣ ಬಲರಾಮ. 5 ದೇಹ, ಆದರೆ ಒಂದೇ ಮಾತು. ಒಟ್ಟಿಗೆ ಬದುಕು, ಒಟ್ಟಿಗೆ ಸಾವು ಹಾತು. ಇದು ಪಾಂಡವರ ಬಂಧ. ಇಂದು ಸಹೋದರ ದಿನ. ಈ ಕಥೆ ಕೇಳುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರಲಿಬಹುದು, ಹೃದಯ ತುಂಬಬಹುದು. ಅದು ಸಹೋದರ ಪ್ರೇಮದ ಶಕ್ತಿ. ರಾಮ ಮತ್ತು ಲಕ್ಷ್ಮಣ ಬಾಂದ್ರ. ಈ ಹೆಸರು ಕೇಳದ ತಕ್ಷಣ ಮನಸ್ಸಿನಲ್ಲಿ ಒಂದು ಅಚ್ಚಳಿಯದ ಚಿತ್ರ ಮೂಡುತ್ತದೆ. ಅಣ್ಣ ಮುಂದೆ ನಡೆಯುತ್ತಾನೆ, ತಮ್ಮ ಹಿಂದೆ ನಿಲ್ತಾನೆ. ರಾಮನಿಗೆ ರಾಜ್ಯಾಭಿಷೇಕ ಆಗ್ಬೇಕಿತ್ತು. ಇಡೀ ಅಯೋಧ್ಯೆ ಸಂಭ್ರಮದಲ್ಲಿ ಇತ್ತು. ಆದರೆ ಕೈಕೇಯಿ ಮಾತಿಗೆ ದಶರಥ ರಾಮನ್ನು 14 ವರ್ಷ ವನವಾಸಕ್ಕೆ ಕಳಿಸಿದ. ಆ ರಾತ್ರಿ ಅರಮನೆಯಲ್ಲಿ ದುಃಖ ತುಂಬಿತ್ತು. ಲಕ್ಷ್ಮಣ ತಾನು ಮದ್ದು ರುಚಿಸಿದ ಅರಮನೆ, ತನ್ನ ಅರಿವಿನ ಸಂಗತಿಗಳನ್ನು ಬಿಟ್ಟು ರಾಮನ ಮುಂದೆ ನಿಂತ. ಅಣ್ಣ, ನೀನು ಹೋಗುವ ಕಾಡು ನನಗೆ ಅರಮನೆ. ನಿನ್ನ ಜೊತೆ ಇದ್ರೆ ನನಗೆ ಸ್ವರ್ಗ ಬೇಡ ಎಂದ. ರಾಮ ತಡೆದ. ಲಕ್ಷ್ಮಣ, ಕಾಡಿನ ಜೀವನ ಕಷ್ಟ, ನೀನು ಉಳಿ ಎಂದ. ಆದರೆ ಲಕ್ಷ್ಮಣ ಬಿಡ್ಲಿಲ್ಲ. ಅಣ್ಣನ ನೋವಿನಲ್ಲಿ ಪಾಲು ಪಡೆದ. ಇದು ಸಹೋದರ ಪ್ರೇಮ. ಅರಮನೆ ಬಿಟ್ಟ, ಸಿಂಹಾಸನ ಬಿಟ್ಟ ಆದರಿದ. ಆದರೆ ಅಣ್ಣನನ್ನು ಬಿಡಲಿಲ್ಲ. ಒಂದು ಘಟನೆ ನಿಮ್ಮ ಮನಸ್ಸನ್ನ ಕರಗಿಸುತ್ತದೆ. ಲಂಕಾ ಯುದ್ಧದಲ್ಲಿ ಇಂದ್ರಜಿತ್ ಬಿಟ್ಟ ಶಕ್ತಿ ಅಸ್ತ್ರ ಲಕ್ಷ್ಮಣನಿಗೆ ತಾಕಿ ಅವನು ಮೂರ್ಛೆ ಬಿದ್ದ. ರಾಮ ಲಕ್ಷ್ಮಣನ ತಲೆ ತೊಡೆ ಮೇಲೆ ಇಟ್ಕೊಂಡು ಕೂತ. ಕಣ್ಣೀರು ಹರಿಸಿದ. ಲಕ್ಷ್ಮಣ, ನೀನಿಲ್ಲದ ಜಯ ನನಗೆ ಬೇಡ. ಸೀತೆ ಸಿಕ್ಕರು ನೀನಿಲ್ಲದ ಅಯೋಧ್ಯೆ ನನಗೆ ಅರ್ಥ ಇಲ್ಲ ಎಂದ. ಲಕ್ಷ್ಮಣ ಎದ್ದ. ರಾಮ ಅವನ್ನು ತಬ್ಬಿಕೊಂಡ. ಆ ಆಲಿಂಗನ 3 ಲೋಕ ನೋಡಿತು. ಅಣ್ಣ ತಮ್ಮನ ಬಂಧ ಮರಣವನ್ನು ಗೆಲ್ಲುತ್ತದೆ ಎಂದು ಆ ಕ್ಷಣ ತೋರಿಸಿತು. ಇಂದು ನಿಮ್ಮ ಜೀವನದಲ್ಲಿ ನಿಮ್ಮ ತಮ್ಮ ಅಥವಾ ಅಣ್ಣ ಇದ್ದಾರೆ ಎಂದ್ರೆಮಾ, ನಿಮ್ಮ ಜೀವನದ ಸಂಜೀವಿನಿ ನಿಮ್ಮ ಬಳಿ ಇದ್ದಾರೆ ಎಂದು ತಿಳಿಯಿರಿ. ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಒಂದೇ ತಾಯಿಯ ಮಕ್ಕಳಲ್ಲ, ಆದರೆ ಅವರ ಬಂಧ ರಕ್ತಕ್ಕಿಂತ ಆಳ. ಕೃಷ್ಣ ಬುದ್ಧಿಶಾಲಿ, ಯೋಚನೆ ಮಾಡಿ ಕೆಲಸ ಮಾಡುವವ. ಬಲರಾಮ ಶಕ್ತಿಶಾಲಿ, ನೇರ ಯುದ್ಧದಲ್ಲಿ ಮಹಾವೀರ. ಇಬ್ಬರ ಸ್ವಭಾವ ಬೇರೆ, ಆದರೆ ಒಬ್ಬರಿಗೊಬ್ಬರರ ಮೇಲೆ ಅಸೀಮ ವಿಶ್ವಾಸ. ಬಲರಾಮ ಕೃಷ್ಣನ ಪ್ರತಿ ಯೋಜನೆಯಲ್ಲಿ ಅಡ್ಡ ಬಂದಾಗಲೂ ಕೊನೆಗೆ ತಮ್ಮ ಹೇಳಿದ್ದೇ ಸರಿ ಎಂದ. ಕೃಷ್ಣ ಅಣ್ಣನ ಶಕ್ತಿ ಮೇಲೆ ಅಚಲ ನಂಬಿಕೆ ಇಟ್ಟ. ಗೋಕುಲದ ಬಾಲ್ಯದಲ್ಲಿ ರಾಕ್ಷಸರು ಬಂದಾಗ, ಕಾಳಿಂಗ ಸರ್ಪ ಬಂದಾಗ, ಕಂಸನ ಸೈನ್ಯ ಬಂದಾಗ 2 ಮಕ್ಕಳು ಒಟ್ಟಿಗೆ ನಿಂತರು. ಒಬ್ಬ ಯೋಚಿಸಿದ, ಇನ್ನೊಬ್ಬ ಹೊಡೆದ. ಇಬ್ಬರ ಜೋಡಿ ಅಜೇಯ. ಅದು ಸಹೋದರ ಬಂಧದ ಸಾರ. ನಂದನ್. ಒಬ್ಬರ ದೌರ್ಬಲ್ಯ, ಇನ್ನೊಬ್ಬರ ಶಕ್ತಿ. ಮಹಾಭಾರತದಲ್ಲಿ ಒಂದು ಘಟನೆ ಇದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಬಲರಾಮ ಮತ್ತು ಕೃಷ್ಣ ಒಟ್ಟಿಗೆ ಕುಳಿತರು. ಯುದ್ಧದಲ್ಲಿ ಬಲರಾಮ ಭಾಗಿಯಾಗಿರಲಿಲ್ಲ. ಅದು ಅವನ ನಿರ್ಧಾರ. ಕೃಷ್ಣ ಅವನ ನಿರ್ಧಾರ ಒಪ್ಪಿದ್ದ. ಯುದ್ಧ ಮುಗಿದ ಮೇಲೆ ಬಲರಾಮ ಕೃಷ್ಣನ ಕಣ್ಣಲ್ಲಿ ನೋಡಿ ಕೇಳಿದ, ಕೃಷ್ಣ, ಇಷ್ಟು ನಾಶ ನಿನ್ನ ಮನಸ್ಸನ್ನು ಎಷ್ಟು ನೋಯಿಸಿದೆ? ಕೃಷ್ಣ ಮೌನವಾದ. ಒಂದು ಕ್ಷಣ ಕಣ್ಣು ತುಂಬಿ ಬಂತು. ಅಣ್ಣ, ಧರ್ಮಸ್ಥಾಪನೆಗೆ ಬಂದ ನೋವು ಸಹಿಸಿದೆ. ಆದರೆ ನೀನು ನನ್ನ ಜೊತೆ ಇದ್ದಿ ಎಂಬ ಭಾವ ಮಾತ್ರ ನನ್ನನ್ನು ಬಲಿಷ್ಠ ಮಾಡಿತು ಎಂದ. ಅಣ್ಣ ಶಾರೀರಿಕವಾಗಿ ಜೊತೆ ಇಲ್ಲದಿದ್ದರೂ ಮಾನಸಿಕವಾಗಿ ಒಟ್ಟಿಗೆ ಇದ್ದ. ಅದು ಸಹೋದರ ಬಂಧದ ನಿಜ ರೂಪ. ಸಹೋದರತ್ವಕ್ಕೆ ಮತ್ತೊಂದು ಅದ್ಭುತ ಉದಾಹರಣೆ ಪಾಂಡವರು. ಬನ್ನಿ ಅವರ ಐಕ್ಯತೆಯ ಕಥೆಯನ್ನು ನೋಡೋಣ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ 5 ಸಹೋದರರು. ಇಷ್ಟಿರ ಧರ್ಮನಿಷ್ಠ, ಭೀಮ ಕ್ರೋಧಿ,
ಅರ್ಜುನ ಅಹಂಕಾರಿ, ನಕುಲ ಮೃದು, ಸಹದೇವ ಶಾಂತ. ಇಷ್ಟು ಭಿನ್ನ ಸ್ವಭಾವದ 5 ಜನ ಒಟ್ಟಿಗಿದ್ದಾಗ ಎಷ್ಟು ಜಗಳ ಆಗಿರಬಹುದು. ಆದರೂ ಅವರ ನಡುವೆ ಒಂದು ಅಲಿಖಿತ ನಿಯಮ ಇತ್ತು. ಯಾವ ಕಷ್ಟ ಬಂದರೂ ಒಟ್ಟಿಗೆ ಎದುರಿಸೋಣ. ಒಬ್ಬನ ನೋವು 5 ಜನರ ನೋವು, ಒಬ್ಬನ ಗೆಲುವು 5 ಜನರ ಗೆಲುವು. ಅರಣ್ಯವಾಸ ಬಂತು ಅದ್ದರು, 5 ಜನ ಹೋದರು. ಅಜ್ಞಾತವಾಸ ಬಂತು ಅದ್ದರು, 5 ಜನ ಬೇರೆ ಬೇರೆ ರೂಪ ತಾಳಿ ಒಟ್ಟಿಗೆ ಇದ್ದರು. ಯುದ್ಧ ಬಂತು, 5 ಜನ ಒಂದೇ ಪಕ್ಷದಲ್ಲಿ ನಿಂತರು. 5 ಭಿನ್ನ ಮನಸ್ಸು, ಆದರೆ ಒಂದೇ ನಿರ್ಧಾರ. ಪಾಂಡವರಲ್ಲಿ ಭೀಮ ಮತ್ತು ಅರ್ಜುನ ಒಮ್ಮೊಮ್ಮೆ ಜಗಳ ಮಾಡ್ತಿದ್ರು. ಭೀಮ ಗಟ್ಟಿ ಮಾತಾಡ್ತಿದ್ದ, ಅರ್ಜುನ ಅಹಂಕಾರ ಪಡ್ತಿದ್ದ. ಆದರೆ ಒಂದು ಘಟನೆ ನೋಡಿ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಶಸ್ತ್ರ ಕೆಳಗೆ ಹಾಕಿ ರಥದ ಮೇಲೆ ಕೂತ. ಮನಸ್ಸು ಮುರಿದಿತ್ತು, ಅಳುತ್ತಿದ್ದ. ಆ ಕ್ಷಣ ಭೀಮ ಒಂದು ಮಾತು ಆಡಲಿಲ್ಲ. ಕೃಷ್ಣ ಅರ್ಜುನನಿಗೆ ಗೀತೆ ಹೇಳಿದ. ಭೀಮ ಮೌನವಾಗಿ ನಿಂತ. ನಮ್ಮ ಮನಸ್ಸು ಕರಗಿಸಿ ಎದ್ದಾಗ ಭೀಮ ಮೊದಲು ಅವನ ಭುಜ ತಟ್ಟಿದ. ತಮ್ಮ, ನೀನು ಮಾತ್ರ ಇದನ್ನ ಮಾಡಬಲ್ಲೆ. ಅಣ್ಣನ ಆ ಒಂದು ಮಾತು ಅರ್ಜುನನಿಗೆ 1000 ಮಾತಿಗಿಂತ ಬಲ ಕೊಟ್ಟಿತು. ಅದು ಅಣ್ಣ ತಮ್ಮನ ಮಾತು ಮಾಡದ ಭಾಷೆ. ರಾಮ, ಲಕ್ಷ್ಮಣ, ಕೃಷ್ಣ, ಬಲರಾಮ, ಪಾಂಡವರು ಒತ್ತು 3 ಜೋಡಿ ನಮಗೆ ಒಂದೇ ಸಂದೇಶ ಕೊಡುತ್ತಾರೆ. ರಾಮ ಲಕ್ಷ್ಮಣ ಹೇಳ್ತಾರೆ, ಅಣ್ಣನ ಕಷ್ಟದಲ್ಲಿ ತಮ್ಮ ಜೊತೆ ಇರಬೇಕು. ಸಿಂಹಾಸನ ಬೇಡ, ಅಣ್ಣ ಜೊತೆಗಿದ್ರೆ ಸಾಕು. ಕೃಷ್ಣ ಬಲರಾಮ ಹೇಳ್ತಾರೆ, ಸ್ವಭಾವ ಭಿನ್ನ ಆದರೂ ಒಂದೇ ಗುರಿ. ಒಬ್ಬರ ದೌರ್ಬಲ್ಯ ಇನ್ನೊಬ್ಬರ ಶಕ್ತಿ ತುಂಬಬೇಕು. ಪಾಂಡವರು ಹೇಳ್ತಾರೆ, 5 ದೇಹ ಆ ಒಂದೇ ಜೀವನ. ಒಬ್ಬ ಬಿದ್ರೆ 4 ಜನ ಎತ್ತಾರೆ, ಒಬ್ಬ ಗೆದ್ರೆ 5 ಜನ ಸಂತೋಷ ಪಡ್ತಾರೆ. ಇದು ಸಹೋದರ ಬಂಧದ 3 ಮಗ್ಗಲು: ತ್ಯಾಗ, ಪೂರಕತೆ ಮತ್ತು ಐಕ್ಯತೆ. ಸ್ನೇಹಿತರೆ, ಈ ಪುರಾಣದ ಕಥೆಗಳು ಸಾವಿರಾರು ವರ್ಷ ಹಳೆಯವು. ಆದರೆ ಇಂದಿಗೂ ಎಷ್ಟು ಪ್ರಸ್ತುತ ನೋಡಿ. ಇಂದು ನಮ್ಮ ಜೀವನದಲ್ಲಿ ಆಸ್ತಿ ಜಗಳ ನಡೆಯುತ್ತದೆ. ಅಣ್ಣ ತಮ್ಮ ಮಾತ್ ನಿಲ್ಲಿಸ್ಕೂರ್ತಾರೆ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು ಸಂಬಂಧ ಕದಿದುಕೊಳ್ಳುತ್ತಾರೆ. ಅಂಥ ಸಮಯದಲ್ಲಿ ರಾಮ ಲಕ್ಷ್ಮಣ ನೆನಪಿಸಿಕೊಳ್ಳಿ. ಲಕ್ಷ್ಮಣ ರಾಜ್ಯ ಬಿಟ್ಟ, ಆದ್ರೆ ಅಣ್ಣ ಬಿಡ್ಲಿಲ್ಲ. ಆಸ್ತಿ ತಾತ್ಕಾಲಿಕ, ಸಂಬಂಧ ಶಾಶ್ವತ. ಕೃಷ್ಣ ಬಲರಾಮ ನೆನಪಿಸ್ಕೊಳ್ಳಿವ, ಒಬ್ಬರ ಶಕ್ತಿ ಇನ್ನೊಬ್ಬರ ದೌರ್ಬಲ್ಯ ತುಂಬುತ್ತದೆ. ಪಾಂಡವರ ಏಕತೆ ನೆನಪಿಸ್ಕೊಳ್ಳಿವ, ಒಂದಾಗಿ ನಿಂತರೆ ಜಗತ್ತೇ ಸೋಲುತ್ತದೆ, ಚದುರಿದರೆ ಒಂಟಿ ಮರ ಬೀಳುತ್ತದೆ. ಸಹೋದರ ದಿನ. ನಿಮ್ಮ ಅಣ್ಣ ಅಥವಾ ಈ ವಿಡಿಯೋ ನೋಡಿದ ನಂತರ ಒಂದು ಕೆಲಸ ಬಹಳ ಮಾಡಿ. ದಿನದಿಂದ ಮಾತಾಡಿಲ್ಲ ಎಂದಾದ್ರೆ ಇಂದೇ ಮಾಡಿ. ಜಗಳ ಇದ್ರೆ ಇಂದೇ ಮನ್ನಿಸಿ. ದೂರ ಇದ್ರೆ ಇಂದು ಮನಸ್ಸಿನಲ್ಲಿ ಹತ್ತಿರ ತನ್ನಿ. ರಾಮ ಲಕ್ಷ್ಮಣ ಕಾಡಿನಲ್ಲಿ ಒಟ್ಟಿಗೆ ನಡೆದರು. ಕೃಷ್ಣ ಬಲರಾಮ ಬಾಲ್ಯದಿಂದ ಮುಪ್ಪಿನ ತನಕ ಜೊತೆ ಇದ್ದರು. ಪಾಂಡವರು ಸ್ವರ್ಗಾರೋಹಣದ ತನಕ ಒಟ್ಟಿಗೆ ನಡೆದರು. ಸಹೋದರ ಬಂಧ ಹುಟ್ಟಿನಿಂದ ಮರಣದ ತನಕ ಅಲ್ಲ, ಅದು ಜನ್ಮ ಜನ್ಮಕ್ಕೂ ಉಳಿಯುವ ಬಂಧ. ಎಲ್ಲರಿಗೂ ಸಹೋದರರ ದಿನದ ಶುಭಾಶಯಗಳು ಸ್ನೇಹಿತರೆ. ನಿಮ್ಮ ಸಹೋದರ ಬಂಧ ಸದಾ ಚಿರಾಯುವಾಗಲಿ. ಜೈ ಶ್ರೀರಾಮ, ಜೈ ಶ್ರೀಕೃಷ್ಣ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಕಥೆಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.